ಒಕ್ಕೂಟದ ಮಾನ್ಯ ನಿರ್ದೇಶಕರಾದ ಕೆ.ವಿ. ನಾಗರಾಜ್ ಅವರು ಹಾಗೂ ತಾಲೂಕಿನ ಎಡಿ ಸರ್ ಗಣೇಶ್ ಸರ್ ಅವರೇ ಹಾಗೂ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪಣ್ಣವರೇ ಹಾಗೂ ನಮ್ಮ ಡಾಕ್ಟರ್ ಮೇಘಾ ಮೇಡಮ್ ಅವರೇ ಹಾಗೂ ಮೀನಾಕ್ಷಿ ಅವರೇ, ಇವತ್ತು ಕಾಲುಬಾಯಿ ಜ್ವರದ ಪರಿಣಾಮ ಏನಿರುತ್ತೆ ಅಂದ್ಬಿಟ್ಟು 2019ರಲ್ಲಿ ನಾವು ನೋಡಿದ್ವಿ. ಒಕ್ಕೂಟದ ಹಾಲು 5 ಲಕ್ಷದಿಂದ ಸರಾಸರಿ 3 ಲಕ್ಷಕ್ಕೆ ಇಳಿಕೆಯಾಗಿತ್ತು. ಯಾಕೆಂದ್ರೆ ಇದೇ ಒಂದು ಕಾಲುಬಾಯಿ ಜ್ವರದಿಂದ ಸುಮಾರು ಹಸುಗಳು ಕೂಡ ಡೆತ್ ಆಗಿದ್ವು ಆಗ. ಯಾಕಂದ್ರೆ ಸಹಕಾರ ಕರೆಕ್ಟ್ ಆಗಿ ಜನರಿಂದ ಸ್ಪಂದನೆ, ಅವಾಗಿನ್ನ ಅವೇರ್ನೆಸ್ ಕಮ್ಮಿ ಇತ್ತು, ಅರಿವು ಮೂಡಿಸ್ಬೇಕಾಗಿತ್ತು. ಅದರಲ್ಲಿ ಯಾವ್ದೋ ಲೋಪದೋಷಗಳು ಇತ್ತು ಏನೋ ಗೊತ್ತಿಲ್ಲ. ಜಾಸ್ತಿ ಜನ ವ್ಯಾಕ್ಸಿನ್ ಮಾಡಿಸಿಲ್ಲ ಅನ್ಸುತ್ತೆ. ಅವಾಗ ಜಾಸ್ತಿ ಮಾರ್ಟಾಲಿಟಿ ರೇಟು, ಹಸುಗಳು ಜಾಸ್ತಿ ಮರಣ ಹೊಂದಿತ್ತು. ಮತ್ತೆ ಇತ್ತೀಚೆಗೆ ಜನರಲ್ಲಿ ಒಂದು ಅರಿವು ಮೂಡಿರೋದ್ರಿಂದ ಎಲ್ಲರೂ ತಪ್ಪದ ಈ ವ್ಯಾಕ್ಸಿನ್ 2019 ಪಾಸ್ ಆದ್ಮೇಲೆ ಎಲ್ಲರಿಗೂ ಒಂದು ಭಯ ಬಂತು. ಈ ಕಾಲುಬಾಯಿ ಜ್ವರದಿಂದ ಹಸುಗಳು ಈ ರೀತಿ ಪರಿಣಾಮ ಹೊಂದ್ತವೆ. ಅರ್ಧ ಲೀಟ್ರು, ಒಂದ್ 5 ಲೀಟ್ರ್ ಕೊಡುವಂತ ಹಸು ಕೂಡ ಒಂದ್ ಅರ್ಧ ಲೀಟರ್ ಇಳಿದ್ಬಿಟ್ಟಿತ್ತು. ಗೊರಸೆಗಳೆಲ್ಲ ಕಿತ್ತೋಗಿ ಕಂಪ್ಲೀಟ್ ಗೊರಸೆನೆ ಆಚೆ ಬಂದ್ಬಿಟ್ಟಿತ್ತು. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ ನಾವು. ಅದೆಲ್ಲ ನೋಡಿ ನಮಗೂ ಒಂಥರ ಬೇಜಾರಾಗ್ಬಿಟ್ಟಿದೆ. ಏನಪ್ಪ ವ್ಯಾಕ್ಸಿನ್ ಮಾಡಿಸ್ಬಿಟ್ಟಿದ್ರೆ ರೈತರು ಇಷ್ಟೆಲ್ಲ ಆಗ್ತಿರ್ಲಿಲ್ಲ, ಎಷ್ಟು ನೋವು ತಿಂತಾ ಇದಾವೆ ಹಸುಗಳು ಅಂತ ಒಂದು ಕಡೆಯಿಂದ ಅರಿವು ಕೂಡ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಮೂಡಿಸಿದ್ರು. ಅದರಿಂದ ಈ ನಡುವೆ ಯಾವುದೇ ಸಾವು ನೋವಾಗ್ಲಿ ರಾಸುಗಳಲ್ಲಿ ಕಂಡು ಬರ್ತಿಲ್ಲ. ಇದು ಒಂಥರ ಖುಷಿ ಸುದ್ದಿ. ಪಶು ವೈದ್ಯಾಧಿಕಾರಿಯಾಗಿ ಪಶು ಚಿಕಿತ್ಸಾಲಯ ಮೈಲಪ್ನಹಳ್ಳಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಹೆಮ್ಮೆ ಸಂಗತಿ ಏನಂದ್ರೆ ನಮ್ಮ ಮುದ್ದೇನಹಳ್ಳಿ ಪಂಚಾಯತಿನ ಈ ಕಾಲುಬಾಯಿ ರೋಗ ಮುಕ್ತ ಏನೋ ಒಂದು ಪಂಚಾಯತಿ ಮಾಡ್ಬೇಕು ಅಂತೇಳಿ ಮೊದಲನೇದಾಗಿ ಪರಿಗಣಿಸಿದ್ದಾರೆ. ಹಾಗೆ ನಂದಿ ಪಂಚಾಯತಿನೂ ಹೀಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಲ್ಲ ನಮ್ಮ ತಾಲೂಕಲ್ಲಿ ಒಂದೊಂದೇ ಪಂಚಾಯತಿನೂ ಕೂಡ ಈಗ ಏನು ಈ ಕಾಲುಬಾಯಿ ಜ್ವರನ ಮುಕ್ತ ಮಾಡ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದವರು ಒಂದೊಂದೇ ಹಮ್ಕೊಂತಿದ್ದಾರೆ. ಹಾಗಾಗಿ ಇಲ್ಲಿ ಗ್ರಾಮಸ್ಥರಾಗ್ಲಿ ಮತ್ತೆ ಹಾಲು ಒಕ್ಕೂಟದವರು ಆಗ್ಲಿ ನಮ್ಮ ಇಲಾಖೆಯವರು ಎಲ್ಲರೂ ಕೂಡ ಸಹಕಾರದಿಂದ ನಾವು ಅದನ್ನ ಒಂದು ಈ ಸಾಧನೆಯನ್ನ ಮಾಡ್ಬೇಕಾಗಿರ್ತದೆ. ಹಾಗಾಗಿ ಎಲ್ಲರ ಸಹಕಾರ ಕೂಡ ಇರ್ಬೇಕು ಅಂತೇಳಿ ಮತ್ತೆ ರೈತರು ನಾವು ಮನೆ ಬಾಗಿಲಿಗೆ ಹೋಗಿ ಮಾಡ್ತಾ ಇದೀವಿ. ಸುಮಾರು ಜನ ಈಗ ಕೇಳಿದ್ರು, ಅವ್ರಿಗೆ ಅನುಮಾನ ಇರುವಂತದೇನ ಹಾಲು ಕಡಿಮೆ ಆಗುತ್ತೆ ಮತ್ತೆ ಗರ್ಭ ಇರುವಂತವು ಇದು ಅಬಾರ್ಷನ್ಸ್ ಆಗುತ್ತೆ ಅಂತ ಹೇಳಿ. ಅದೇ ಈಗ ಸರ್ ಎಲ್ಲ ಹೇಳಿದ್ದಾರೆ, ಇನ್ ಡೀಟೇಲ್ ಆಗೆಲ್ಲ ಹೇಳಿದ್ದಾರೆ, ನಾವ್ ಇನ್ನೇನ್ ಹೇಳೋದಿರಲ್ಲ. ಏನಂದ್ರೆ ಈಗ ನಾವು ಜ್ವರ ಬರ್ತದೆ ಸಾಮಾನ್ಯ, ಇಲ್ಲ ಅಂತ ಹೇಳ. ಈಗ ನಾವು ಕೂಡ ಕೊರೋನಾ ವ್ಯಾಕ್ಸಿನ್ ಅದು ಇದು ಅಂತ ತಗೊಂಡಾಗ ನಮಗೂ ಕೂಡ ಕೆಲವೊಂದು ಅಲರ್ಜೀಸ್ ಅದು ಇದು ಇದ್ದಾಗ ಆಗ್ತದೆ. ಈಗ ಅದ್ ಬಂದ್ರನೆ ಕೂಡ ಅದು ಇಮ್ಯುನಿಟಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಅದು ನಾವು ತಿಳ್ಕೊಬೇಕು. 1 or 2 days ಇರುತ್ತೆ, ಆಮೇಲೆ ಅದು ಬರ್ತಾ ಬರ್ತಾ ಅದಕ್ಕೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತೆ ಕೆಲವೊಂದು ಇರುತ್ತೆ, ಇನ್ನ ಏನಾದ್ರು ವ್ಯಾಕ್ಸಿನ್ ಮಾಡಿಸಿದ್ರೆ ಅಬಾರ್ಷನ್ಸ್ ಆಗುತ್ತೆ ಅದೇ ಅಂತ ಹೇಳಿ. ಕೆಲವೊಂದು ಕಂದು ರೋಗ ಆತರ ಎಲ್ಲ ವ್ಯಾಕ್ಸಿನ್ಸ್ ಗಳು ಏನಾದ್ರು ಕಾಯಿಲೆಗಳು ಇದ್ರೆ ಆತರ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ಯಾವುದೇ ರೀತಿ ಈ ವ್ಯಾಕ್ಸಿನ್ ಹಾಕೋದ್ರಿಂದ ಇದಾಗತ್ತೆ ಅನ್ನೋದನ್ನ ನೀವು ಇದ್ ಮಾಡ್ಬೇಕು, ಅನುಮಾನ ಬೀಳ್ಬಾರ್ದು. ಎಲ್ಲರೂ ಕೂಡ ಒಂದು ವ್ಯಾಕ್ಸಿನ್ ಹಾಕ್ಸ್ಬಿಟ್ಟು ಈ ಒಂದು ನಿಮ್ಮ ಜಾನುವಾರುಗಳನ್ನ ಈ ರೋಗದಿಂದ ಮುಕ್ತ ಮಾಡ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಏನು ಈ ಬೋದಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ 9ನೇ ಸುತ್ತಿನ ಕಾಲುಬಾಯಿ ಜ್ವರದ ಲಸಿಕೆ ಹಾಕುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಕಿಟ್ಟಣ್ಣವ್ರು. ಕಿಟ್ಟಣ್ಣ ಅಂದ್ರೇನೆ ಗೊತ್ತಾಗೋದು, ಕೃಷ್ಣಪ್ಪ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಕೃಷ್ಣಪ್ಪ ಅವರೇ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಲುಬಾಯಿ ಜ್ವರ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಪಶುಸಂಗೋಪನಾ ಇಲಾಖೆ ಪಣ ತೊಟ್ಟಿದ್ದಾರೆ. ಆ ಒಂದು ಇಲಾಖೆಯ ನನ್ನ ಆತ್ಮೀಯರು ಈ ತಾಲೂಕಿನ ಮುಖ್ಯಾಧಿಕಾರಿಗಳು, ADH ಅಂತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅನಿಮಲ್ ಹಸ್ಬೆಂಡ್ರಿ, ಅವರು ಮೊದಲು ಮೈಲ್ಪನಹಳ್ಳಿಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಬಹಳ ರೈತರಿಗೆ ಇವರು ಅಂದ್ರೆ ಬಹಳ ಅಚ್ಚುಮೆಚ್ಚು. ಯಾಕೆಂದ್ರೆ ಆ ರೀತಿ ರೈತರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಯಾವುದೇ ರೀತಿಯ ಈ ಪಶುಗಳಿಗೆ ಏನೇ ರೋಗ ಬಂದಿದ್ರು ಕೂಡ ಅವ್ರ ಮಾತುಗಳಲ್ಲೇ ಅರ್ಧ ರೋಗ ಕಾಯಿಲೆ ವಾಸಿ ಆಗ್ಬಿಡ್ತದೆ ಅಂತ ಒಬ್ಬ ಡ್ಯಾಶಿಂಗ್ ನೇಚರ್ ಅಂತ ಹೇಳ್ತಾರೆ, ಅಂತ ಒಬ್ಬ ನಮ್ಮ ಮಿತ್ರರಾಗಿರ್ತಕ್ಕಂಥ ಜ್ಞಾನೇಶ್ವರವರೇ. ಅದೇ ರೀತಿ ನಮ್ಮ ಡೆಪ್ಟಿ ಮ್ಯಾನೇಜರ್ ಉಪವ್ಯವಸ್ಥಾಪಕರಾದಂಥ ಮನೋರಂಜನ್ ರೆಡ್ಡಿ ಅವರೇ, ಇನ್ನ ನಮ್ಮ ಸಹೋದರಿರಾದಂಥ ಡಾಕ್ಟರ್ಗಳಾಗಿರ್ತಕ್ಕಂಥ
ಮೀನಾಕ್ಷಿ ಮೇಡಮ್ ಅವರು ಮತ್ತು ಮೇಘಾ ಮೇಡಮ್ ಅವರು. ಇವತ್ತು ಅವರು ಒಬ್ರು ಮೈಲ್ಪಳ್ಳಿಯಲ್ಲಿ ಕೆಲಸ ಮಾಡ್ತಾರೆ, ಇನ್ನೊಬ್ಬರು ನಂದಿಯಲ್ಲಿ ಇದೇ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು. ಜೊತೆಗೆ ಮೊನ್ನೆ ತಾನೇ ಹೊಸದಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆ ನಡೀಲಿಲ್ಲ ಇಲ್ಲಿ. ಸರ್ವಾನುಮತದಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರೇ ಮತ್ತು ನನ್ನೆಲ್ಲ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಎಲ್ಲ ಪಶುಪಾಲಕರು ಮತ್ತು ನಮ್ಮ ಒಕ್ಕೂಟದ ಮತ್ತು ಪಶುಪಾಲನಾ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು. ಈಗಾಗಲೇ ಜ್ಞಾನೇಶ್ವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈಗಾಗಲೇ ನಮ್ಮ ಬೋದಗನಹಳ್ಳಿ ಗ್ರಾಮದಲ್ಲಿ ಸಂದಿಯಲ್ಲೂ ಕೂಡ ಇನ್ಸಿಮಿನೇಟರ್ಸ್ ಬಂದು ಇದನ್ನ ವ್ಯಾಕ್ಸಿನೇಟರ್ಸ್ ಬಂದು ವ್ಯಾಕ್ಸಿನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಕಾಲುಬಾಯಿ ಜ್ವರ ಅಂದ್ರೆ ನಿಮ್ಗೆಲ್ಲ ಮೊದಲು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಗಾಳೆಮ್ಮ ಅಂತ. ಗಾಳೆಮ್ಮ ಬಂದ್ರೆ ಬಹುಶಃ ಕಾಲುಗಳಿಗೆ ಮೊದಲು ಬರೋದು, ಬಾಯಿಗೆ ಆಮೇಲೆ ಬರೋದು. ನಾವು ಈ ಎತ್ತುಗಳನ್ನ ಜಾತ್ರೆಗೆ ಹೋಗಿ ಎತ್ತುಗಳು ತಂದ್ರೆ ಅದು ಹೊಸದಾಗಿ ಬಂದಿರತಕ್ಕಂಥ ಎತ್ತುಗಳಿಗೆ ಅಲ್ಲಿಂದ ಹರಡ್ಕೊಂಡಿರ್ತದೆ. ಏನಪ್ಪಾ ಅಂದ್ರೆ ಮೊದಲು ಆ ಗೊರ್ಸೆ ಇರ್ತದಲ್ಲ, ಗೊರ್ಸೆ ಹುಣ್ಣಾಗ್ಬಿಡ್ತದೆ. ನನಗ್ ಜ್ಞಾಪಕ ಇದ್ದಂಗೆ ನಮ್ಮ ತಾತನವರು ಅದನ್ನೆಲ್ಲನ ಒಳ್ಳೆ ಬಿಸಿ ಮರಳಿರ್ಬೇಕು, ಆ ಬಿಸಿ ಮರಳಿಗೆ ತಳ್ಳೋರು ಆ ಕಾಲುಗಳಿಗೆ. ಅಂದ್ರೆ ಆ ಹಸುಗಳಿಗೆ ಅವು ತೆಳ್ಳದಾಗ, ಬಿಸಿಗೆ ತಳ್ಳಿದಾಗ ಒಂಥರ ನಚ್ಚಿಗಿರ್ತದೆ ಅಂತೇಳಿ ಆ ಕೆಲಸವನ್ನು ಮಾಡಿದ್ ನಾನು ನೋಡಿದ್ದೇನೆ. ಇನ್ನು ಬಾಯಿಗೆ ಅಷ್ಟೇ, ಬಾಯಿಗೆ ಬಂದ್ರೆ ಜಳು ಸುರಿಸೋದು, ಈ ರೀತಿ ಅನೇಕ ಸಿಂಪ್ಟಮ್ಸ್ ನಮ್ಗೆ ಕಾಣಿಸ್ತಾ ಇರ್ತದೆ. ವಿಶೇಷವಾಗಿ ನಮ್ಮ ಹಾಲು ಕೊಡ್ತಕ್ಕಂಥ ಹಸುಗಳಲ್ಲಿ ಅದು ಬಂದಾಗ, ಈಗಾಗಲೇ ಹೇಳಿದ್ರು ನಮ್ಮ ಮನೋರಂಜನ್ ರೆಡ್ಡಿ, ಏನ್ ಹೇಳಿದ್ರು ಅಂದ್ರೆ, ಹಿಂದೆ ಒಂದ್ಸಾರಿ ಕಾಲುಬಾಯಿ ಜ್ವರ ವಿಪರೀತ ಆಗ್ಬಿಟ್ಟಿತ್ತು, ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿತ್ತು. ಆಗ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಟ್ಟಿಗೆ ಇತ್ತು. ಆಗ ಅದ್ಯಾವುದೋ ವ್ಯಾಕ್ಸಿನ್ ಪ್ರೈವೇಟ್ ಇದರಿಂದ ತಗೊಂಡಿದ್ರು, ಪ್ರೈವೇಟ್ ಕಂಪನಿಯಿಂದ. ಆಗ ನಾವೆಲ್ಲ ವಿರೋಧ ಮಾಡಿದ್ವಿ, ಇದು ಪ್ರೈವೇಟ್ ಕಂಪನಿ ಸರಿ ಇರಲ್ಲ, ನಮಗೆ NDDB ಕಂಪನಿನೇ ಬೇಕು ಅಂತ. ಆದ್ರೂ ಕೂಡ ಸರ್ಕಾರ ಅದಕ್ಕೆ ಅವ್ರಿಗೆ ಟೆಂಡರ್ ಮಾಡಿಕೊಟ್ಟು ಅದು ವ್ಯಾಕ್ಸಿನ್ ಬಂದಿತ್ತು. ಆಗ ಆ ವ್ಯಾಕ್ಸಿನ್ ಕೊಟ್ಟಂತ ದನಗಳಿಗೂ ಕೂಡ ಗಾಳೆಮ್ಮ ಬಂದಿದ್ದು ನಾವೆಲ್ಲ ನೋಡಿದೀವಿ. ಅದೇ ರೀತಿ ಇವತ್ತು ಏನು ನಮ್ಮ NDDB ಅಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ಅದರ ಅಂಗಸಂಸ್ಥೆ ಹೈದರಾಬಾದಲ್ಲಿದೆ. ಹೈದರಾಬಾದ್ಗೆ ನಾನು ಹೋಗಿದ್ದೆ. ಆ ಒಂದು ಫ್ಯಾಕ್ಟ್ರಿ ಕಾರ್ಖಾನೆಯಲ್ಲಿ ವ್ಯಾಕ್ಸಿನ್ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಹೈದರಾಬಾದಲ್ಲಿ ನಾನು ನೋಡ್ಕೊಂಡ್ ಬಂದೆ. ನಮ್ಗೆ ಒಕ್ಕೂಟ ಸಪರೇಟ್ ಆಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತೇಳಿ ಆಗಿದೆ ಅಂತ ಒಂದು ಮಾತನ್ನ ಹೇಳಿದ್ರು. ಅದರಿಂದ ದೊಡ್ಡ ಕಥೆನೇ ಇದೆ. ಒಕ್ಕೂಟ ಮಾಡ್ಬೇಕಾದ್ರೆ ನಿಜಾನೇ ಅದಕ್ಕೆ ಮೊದಲು ನಾಂದಿಯನ್ನ ಆಡಿದ್ದು ನಾನೇ. ಏನ್ ಹಿಂದೆ 2018-19ರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಟ್ಟಿಗೆ ಇದ್ದಾಗ ನಾನು ಸಾಮಾನ್ಯ ಸಭೆಯಲ್ಲಿ ಅದನ್ನ ರೆಸಲ್ಯೂಷನ್ ಮಾಡಿಸಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ ಮಾಡ್ಲೇಬೇಕು ಅಂತೇಳಿ ರೆಸಲ್ಯೂಷನ್ ಮಾಡಿಸಿದ್ವಿ. ಜೊತೆಗೆ ಇಲ್ಲಿ ಒಂದು ಮೆಗಾ ಡೈರಿ ಮಾಡ್ಬೇಕು ಅಂತೇಳಿ ಆಗ ಇದ್ದಂತ ನಾನು ಕಾರ್ಯಕಾರಿ ಮಂಡಳಿಯಲ್ಲಿ ನಾನು ಅಧ್ಯಕ್ಷನೂ ಆಗಿದ್ದೆ, ಒಂದು ನಿರ್ದೇಶಕನೂ ಆಗಿದ್ದೆ. ಅವತ್ತು ಬಹಳ ಒತ್ತಡ ತಂದು ಇಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲೆಲ್ಲೋ ನೋಡಿದ್ವಿ, ಜಮೀನು ಎಲ್ಲಿ ಸಿಗ್ಲಿಲ್ಲ. ಕೊನೆಗೆ ನಮ್ಮ ಒಬ್ರು DC ಅವರು, ಇಲ್ಲ ನಮ್ಮ ತೋಟಗಾರಿಕೆ ಇಲಾಖೆ ಅವ್ರನ್ನ ಕೇಳ್ಬಿಟ್ಟು ಅಲ್ಲೇ ಜಮೀನು ತಗೊಳ್ಳೋಣ, ದಯವಿಟ್ಟು ನೀವು ಪ್ರಪೋಸಲ್ ಕೊಡಿ ಅಂದ್ರು. ಒಕ್ಕೂಟದಿಂದ ಅದನ್ನ ನಾವು ಅವ್ರಿಗೆ ಪ್ರಪೋಸಲ್ ಕೊಟ್ಟಾಗ ಇವತ್ತು ಆ ಒಂದು ಒಳ್ಳೆ ಜಾಗದಲ್ಲಿ ಇವತ್ತು ನಂದಿ ಕ್ರಾಸಲ್ಲಿ ಡೈರಿ ಆಗಿದೆ, ಮೆಗಾ ಡೈರಿ. ಆ ಮೆಗಾ ಡೈರಿ ಆಗಿದ್ದ ಮೆಗಾ ಡೈರಿನೂ ಆಯ್ತು, ಜೊತೆಗೆ ಅಲ್ಲಿ ಒಂದು ಆಡಳಿತ ಕಚೇರಿನೂ ಆಯ್ತು. ಇವೆಲ್ಲ ಮಾಡಿದ್ದಕ್ಕೆ ಇವತ್ತು ಒಕ್ಕೂಟ ಬೇಗ ನಮ್ದು ಬಿಡುಗಡೆ ಮಾಡ್ಕೊಡೋ ಅಂತ ಸಂದರ್ಭ ಬಂತು. ಅದಕ್ಕೂ ಬೇರೆ ಬೇರೆಯವರು ಕೋರ್ಟಲ್ಲಿ ಸ್ಟೇ ತಂದು ಏನೇನೋ ಮಾಡಿದ್ರು. ಆದ್ರೂ ಕೂಡ ಭಗವಂತ ನಮ್ಮ ಪರವಾಗಿದ್ದ. ಕೋರ್ಟ್ಗೆ ಹೋಗಿದ್ರು ಕೂಡ ಏನೂ ಆಗ್ದಿರ ಸ್ವಲ್ಪ ತಡ ಆಯ್ತು ಅಷ್ಟೇ. ತಡ ಆಗಿದ್ದು ಇವತ್ತು ಒಕ್ಕೂಟ ಇವತ್ತು ಪ್ರಾರಂಭ ಆಗಿದೆ. ಈ ಒಕ್ಕೂಟಕ್ಕೆ ಒಳ್ಳೆ ಭವಿಷ್ಯ ಇದೆ. ಆ ಭವಿಷ್ಯ ಉಜ್ವಲವಾಗಬೇಕಾದ್ರೆ ನಮ್ಮ ರೈತರ ಕಾರಣ. ಹೆಚ್ಚಿನ ಹಸುಗಳನ್ನ ಇಟ್ಕೊಂಡು ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಟ್ರೆ ಖಂಡಿತ ಈ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಇವತ್ತು ಒಳ್ಳೆ ಭವಿಷ್ಯ ಇದೆ ಅಂತೇಳಿ ನಾನಾದ್ರೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು 5 ಲಕ್ಷ ಮೀರಿ ಮುಂದಕ್ಕೆ ಹೋಗಿದ್ದೀವಿ ನಾವು. ಮೊದಲು 4.5 ಆ ಮಧ್ಯೆ ಇತ್ತು, ಈಗ 5 ಲಕ್ಷ ಮೀರಿ 5,02,000 3,000 ನಿನ್ನೆ ಮನೆ ನೋಡಿದೆ ನಾನು ಆ ರಿಪೋರ್ಟ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ 7-8 ಲಕ್ಷಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡಿ ನಿಮ್ಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 28,000 ದನ ಮತ್ತು ಎಮ್ಮೆಗಳಿಗೆ ಕಳೆದ ತಿಂಗಳ 23ರಿಂದ ಈ ತಿಂಗಳ 22ರವರೆಗೆ ನಾವು 9ನೇ ಸುತ್ತಿನ ಕಾಲುಬಾಯಿ ಲಸಿಕಾ ಅಭಿಯಾನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ಉಚಿತವಾಗಿ ಪ್ರತಿ ರಾಸುಗೂ ಮನೆ ಬಾಗಿಲಿಗೆ ಲಸಿಕಾದಾರರು ಬಂದು ಈ ಒಂದು ಲಸಿಕೆಯನ್ನು ಹಾಕ್ತಲಿದ್ದಾರೆ. ದಯವಿಟ್ಟು ಎಲ್ಲ ಪಶುಪಾಲಕರು ಮನೆ ಬಾಗಿಲಿಗೆ ಲಸಿಕೆದಾರರು ಬಂದಾಗ ಪ್ರತಿ ದನಕ್ಕೂ ಯಾವುದೇ ಜ್ವರ ಬರುತ್ತೆ,
ಮತ್ತು ಗಂಟಾಗುತ್ತೆ ಅನ್ನೋ ಒಂದು ತಪ್ಪು ಗ್ರಹಿಕೆಯನ್ನು ಬಿಟ್ಟು ಪ್ರತಿಯೊಬ್ಬರೂ ಸಹ ಈ ಒಂದು ಕಾಲುಬಾಯಿ ಲಸಿಕೆಯನ್ನು ಹಾಕ್ಸೋದ್ರಿಂದ ನಮ್ಮ ತಾಲೂಕನ್ನು ಸಂಪೂರ್ಣವಾಗಿ ಈ ರೋಗದಿಂದ ನಾವು ಮುಕ್ತ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಗಾಗುತ್ತೆ. ಮತ್ತು ಈ ಬಾರಿ ನಾವು ಭಾರತ್ ಪಶುಧನ್ ಅಂತ ಒಂದು ಆ್ಯಪನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಪ್ರತಿ ಲಸಿಕಾದಾರರು ಬಂದಾಗ ಆ ಒಂದು ಲಸಿಕೆ ಹಾಕಿದ ಮೇಲೆ ಆ ಆ್ಯಪ್ಗೆ ಎಂಟ್ರ್ ಮಾಡಿ ನಿಮ್ಮ ಹತ್ರ ಒಂದು OTP ಬರುತ್ತೆ. ಆ OTPಯನ್ನು ದಯವಿಟ್ಟು ಎಲ್ಲ ಲಸಿಕೆದಾರರಿಗೆ ಕೊಡಿ. ಯಾವುದೇ ಥರದ ತಪ್ಪಿಲ್ಲ ಇದರಲ್ಲಿ. ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹಸು ಎಲ್ಲಿಗೆ ಮಾರಾಟ ಆದರೂ ಸಹ ಆ ನಂಬರನ್ನು ಆ ಒಂದು ಆ್ಯಪಲ್ಲಿ ಚೆಕ್ ಮಾಡೋದ್ರಿಂದ ಡಾಕ್ಟ್ರು ಯಾವ ದಿನದಲ್ಲಿ ಇದರ ಲಸಿಕೆ ಹಾಕಲಾಗಿತ್ತು, ಯಾವಾಗ ಹಾಕ್ಬೋದು ಅನ್ನೋ ಒಂದು ಮಾಹಿತಿಯನ್ನು ನಾವು ಆನ್ಲೈನಲ್ಲಿ ತೊಗೋಬೋದಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಆ ಒಂದು ರಾಸುವಿಗೆ ಯಾವಾಗ ಲಸಿಕೆಯನ್ನು ಕೊಟ್ಟಿದ್ರು, ಯಾವಾಗ ಕೊಡ್ಬೋದು ಅನ್ನೋದನ್ನು ನಾವು ಆನ್ಲೈನಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ಇದು ಭಾರತ ಸರ್ಕಾರದ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಭಾರತ್ ಪಶುಧನ್ ಅಂತ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ಲಸಿಕೆದಾರರು ಮನೆ ಬಾಗಿಲಿಗೆ ಬಂದು ಈ ಒಂದು ಭಾರತ್ ಪಶುಧನಲ್ಲಿ ಎಂಟ್ರಿ ಮಾಡಿದಾಗ OTP ಒಂದು ಬರುತ್ತೆ. ಆ OTPಯನ್ನು ದಯವಿಟ್ಟು ಪಶುಪಾಲಕರು ಆ ಲಸಿಕೆದಾರರಿಗೆ ಕೊಡೋದ್ರ ಮುಖಾಂತರ ನೋಂದಣಿ ಮಾಡ್ಕೊಳ್ಳಿ. ಆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ರಾಸುಗೆ ಏನೇನು ಲಸಿಕೆ ಆಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಾವು ಅಲ್ಲಿ ನೋಂದಣಿಸ್ಬೇಕಾಗುತ್ತೆ. ಮತ್ತು ಈ ಒಂದು ಲಸಿಕೆ ಕಾರ್ಯಕ್ರಮ ಸಂಪೂರ್ಣ ಉಚಿತವಾಗಿದ್ದು ಇದನ್ನು ಅತ್ಯುತ್ತಮವಾದಂಥ ಲಸಿಕೆಯನ್ನು ಈ ಸರಿ ಹೈದರಾಬಾದಿಂದ H&VBಯಿಂದ ನಮ್ಮ ಇಂಡಿಯನ್ ಇಮ್ಯುನಾಲಜಿಕಲ್ಸ್ ಕಂಪನಿಯವರಿಂದ ಒಂದು ಲಸಿಕೆಯನ್ನು ತರಿಸಿ ನಾವು ಹಾಕಿಸ್ತಾ ಇದ್ದೇವೆ. ಅದರಿಂದ ಯಾವುದೇ ಥರದ ಅಡ್ಡ ಪರಿಣಾಮಗಳು ಯಾವುದೂ ಇರೋದಿಲ್ಲ. ಯಾವುದೇ ಥರ ತಪ್ಪು ಗ್ರಹಿಕೆಗಳನ್ನು ಬಿಟ್ಟು ದಯವಿಟ್ಟು ಎಲ್ಲ ಪಶುಪಾಲಕರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ರಾಸುಗಳಿಗೆ ಲಸಿಕೆದಾರರ ಮನೆ ಬಾಗಿಲಿಗೆ ಬಂದಾಗ ಲಸಿಕೆ ಹಾಕಿಸಿ ಈ ಒಂದು ಅಭಿಯಾನವನ್ನು ನಾವು ಸಕ್ಸಸ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಕುರಿ ಮೇಕೆಗೆ ಈ ಒಂದು ರೋಗ ಅಷ್ಟು ಆ್ಯಕ್ಚುಲಿ ಬಂದರೂ ಸಹ ಅದೊಂದು ತೊಂದರೆ ಕೊಡದಲ್ಲೇ ಇರೋದ್ರಿಂದ ಈ ಕುರಿ ಮೇಕೆಗಳಿಗೆ ನಾವು ಈ ಲಸಿಕೆ ಆಗ್ತಾಯಿಲ್ಲ. ಬರೀ ದನ, ಹಸುಗಳು, ಎಮ್ಮೆ ಮತ್ತು ಕಡಸು ಎಲ್ಲವಕ್ಕೂ ಸಹ ನಾವು ಈ ಒಂದು ಕಾಲುಬಾಯಿ ಲಸಿಕೆಯನ್ನು ಹಾಕ್ತಾಯಿದ್ದೀವಿ. ಈ ಒಂದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮುದ್ದೇನಹಳ್ಳಿ ಮತ್ತು ನಂದಿ ಗ್ರಾಮ ಪಂಚಾಯಿತಿಯನ್ನು ಈ ಒಂದು ಕಾಲುಬಾಯಿ ರೋಗ ಮುಕ್ತ ಪಂಚಾಯಿತಿ ಅಂತ ಒಂದು ಅಭಿಯಾನವನ್ನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ರಾಸುಗಳಿಗೂ ಸಹ ಈ ಒಂದು ಲಸಿಕೆಯನ್ನು ಹಾಕ್ತೀವಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ಲ ಪಂಚಾಯಿತಿನಲ್ಲೂ ಸಹ ಎಲ್ಲ ರಾಸುಗಳಿಗೂ ಹಾಕಿ ನಮ್ಮ ತಾಲೂಕನ್ನು ಕಾಲುಬಾಯಿ ರೋಗದಿಂದ ಮುಕ್ತಗೊಳಿಸೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ.